ವೆಲ್ಕಮ್ ಟು ದೀಪಿಕಾ ಮೇಕ್ಫನ್ ಹೇರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ದಿನ ನಂದು ತುಂಬ ಚೆನ್ನಾಗಿತ್ತು, ತುಂಬ ಪ್ಯಾಕ್ಟ್ ಆಗಿತ್ತು. ಮಾರ್ನಿಂಗೇ ನಾನೊಂದು ಸ್ವಲ್ಪ ಡ್ರೆಸ್ಸಸ್ ಎಲ್ಲ ನಾನು ಆಲ್ಟ್ರೇಷನಿಗೆ ಕೊಟ್ಟು ಒಂದು ಸ್ವಲ್ಪ ಡ್ರೆಸ್ಸಸ್ನ ಸ್ಟಿಚ್ ಮಾಡೋಕ್ಕೆ ಕೊಟ್ಟು ಇಂದ್ರಾನಗರ್ ಸ್ಟುಡಿಯೋಗೆ ಬಂದೆ. ಸ್ಟೂಡೆಂಟ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದ್ರು, ಹೇಳ್ಕೊಟ್ಟಿದ್ದೆಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಹಾಗೆ ನಾನು ಒಂದು ಸ್ವಲ್ಪ ಯೂಟ್ಯೂಬ್ ಕ್ಲಾಸಸ್ನ ತಗೊಂಡೆ. ಸೊ ತಗೊಂಡು ಹೇಗೆಲ್ಲ ಮಾಡಬೇಕು ಅನ್ನೋದೆಲ್ಲ ಕಲ್ತ್ಕೊಂಡು ಇವಾಗ ನಿಮ್ಮ ಮುಂದೆ ಯೂಟ್ಯೂಬ್ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಸೊ ಈಗ ಮನೆಗೆ ಹೊರಡ್ತಾ ಇದ್ದೀನಿ. ಫುಲ್ಲು ಟ್ರಾಫಿಕ್ ಜಾಮು, 56 ಮಿನಿಟ್ಸ್ ಇದೆ ನೋಡಿ, ಫುಲ್ಲು ರೆಡ್ಡೇ ಇದೆ. ನಾನು ಡ್ರೈವ್ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಸುಸ್ತಾಗಿ ಹೋಗುತ್ತೆ. ಬಟ್ ಇದಷ್ಟೇ ಕಂಪ್ಲೇಂಟ್ ಅಂತ ಹೇಳ್ಬೋದು. ಬೆಂಗಳೂರಲ್ಲಿ ಟ್ರಾಫಿಕ್ ಅನ್ನೋದು ಬಿಟ್ಟರೆ ನಮ್ಮ ಬೆಂಗಳೂರೇ ಒಂಥರ ಚೆಂದ. ಎಷ್ಟು ಸೂಪರ್ ಅಂತಂದರೆ ಇಲ್ಲಿ ಸಿಗಂಗೆ ನಿಮಗೆ ಫುಡ್ಸ್ಗಳು ಯಾವ ಪ್ಲೇಸಲ್ಲೂ ಸಿಕ್ಕಲ್ಲ. ಟೇಸ್ಟ್ ಅಂತೂ ನಿಜವಾಗ್ಲೂ ಇರೋಲ್ಲ. ಸೊ ಎಸ್, ಇರೋಷ್ಟು ದಿನ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರಬೇಕು ಅನಿಸುತ್ತೆ. ಮತ್ತು ನಿಮ್ಮದೆಲ್ಲ ಏನು ನಡೀತಿದೆ, ಏನು ಮಾಡ್ತಾ ಇದ್ದೀರಾ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಯಾವ ಥರ ವೀಡಿಯೋಸ್ಗಳನ್ನ ಬೇಕು, ಯಾವ ಥರ ವೀಡಿಯೋಸ್ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದೆಲ್ಲ ವೀಡಿಯೋಸ್ಗಳನ್ನ ಮಾಡ್ತೀನಿ. ತುಂಬ ಜನ ಕೇಳ್ತಿದ್ರಿ ಅಲ್ಲ ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ಗಳನ್ನ ಮಾಡಿ, ನಮ್ಮ ಹೋಮ್ ಟೂರ್ಗಳನ್ನ ಮಾಡಿ, ಸೊ US ಅಲ್ಲಿರೋಂಥ ಮನೆ ವೀಡಿಯೋಸ್ ಮಾಡಿ ಅದೆಲ್ಲ ಕೇಳ್ತಿದ್ರಿ ಅಲ್ಲ. ಇನ್ಮೇಲೆ ರೆಗ್ಯುಲರ್ ಆಗಿ ವೀಡಿಯೋಸ್ಗಳನ್ನ ಮಾಡ್ತೀನಿ. ಅದನ್ನ ಎಡಿಟಿಂಗು ಮಾಡೋ ಜವಾಬ್ದಾರಿ ವರ್ಷಂದು ಮತ್ತು ತರುಣ್ದು. ಸೊ ಅವರಿಬ್ಬರೇ ಮಾಡಬೇಕು. ಮಾಡ್ತೀರಲ್ಲ, ಮಾಡ್ತೀರಾ? ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ, ನೋಡಬೇಕು. ಸೊ ಮತ್ತೆ ಇನ್ನೇನು US ಹೋಗೋ ಪ್ರಿಪ್ರೇಷನ್ಸ್ಗಳೆಲ್ಲ ಬ್ಲಾಗ್ಸ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಚೆಕ್ ಮಾಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ಇಲ್ಲಿಂದ, ಯಾಕಂದ್ರೆ ಅವೆಲ್ಲ ಸಿಕ್ಕೋದಿಲ್ಲ ಅಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ವೀಡಿಯೋಸ್ಗಳನ್ನ ಮಾಡಿ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ದೀರಾ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಿಕಾಸ್ ನಿಮಗೆ ನೆಕ್ಸ್ಟ್ ನೋಟಿಫಿಕೇಷನ್ನು ತಾನೇ ಬರಬೇಕು ಅಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಚಾನಲ್ಗೆ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಇಷ್ಟು ದಿನ ನನ್ನ ಸಪೋರ್ಟ್ ಮಾಡಿದ್ರಲ್ಲ, ಹಾಗೆ ನನಗೆ ಯೂಟ್ಯೂಬಲ್ಲೂ ಕೂಡ ಸಪೋರ್ಟ್ ಮಾಡಿ. ಹೀಗೆ ನನ್ನ ಬೆಳೆಸಿ. ಬಿಕಾಸ್ ನಿಮ್ಮಿಂದಾನೇ ನಾನು ಇನ್ನೇನು ನನ್ನದೆಲ್ಲ ಖುಷಿ, ನನ್ನ ದುಃಖ ಪ್ರತಿಯೊಂದು ನಾನು ನಿಮ್ಮ ಹತ್ರನೇ ಹಂಚ್ಕೊಳ್ಳೋದು. ಸೊ ಅಷ್ಟು ಕ್ಲೋಸ್ ನನಗೆ ನೀವೆಲ್ಲ, ಒಂಥರ ಫ್ಯಾಮಿಲಿ ಆಗಿಬಿಟ್ಟಿದ್ದೀರಾ. ಸೊ ದೀಪಿಕಾ ಮೇಕಪ್ ಆ್ಯಂಡ್ ಹೇರ್ ನನಗೊಂದು ದೊಡ್ಡ ಫ್ಯಾಮಿಲಿ ಅದು. ಸೊ ಅದೇ ಥರ ನನ್ನ ಯೂಟ್ಯೂಬಲ್ಲೂ ಕೂಡ ನನಗೆ ಒಂದು ದೊಡ್ಡ ಫ್ಯಾಮಿಲಿ ಆಗಬೇಕು ಅಂತಲೇ ನನ್ನೊಂದು ಆಸೆ. ಫುಲ್ಲು ಹುಷಾರಿಲ್ಲ. ಫ್ರಮ್ ಪಾಸ್ಟ್ ಹತ್ತತ್ರ ಒಂದು 10 days ಆಯಿತು ನನಗೆ ಹುಷಾರು ತಪ್ಪಿ. ಸೊ ಇನ್ನೂ ರಿಕವರಿ ಆಗಿಲ್ಲ. ಬಟ್ ಆದರೂ ಕೂಡ ಐ ವಾಸ್ ಹ್ಯಾವಿಂಗ್ ಅ ಲಾಟ್ ಆಫ್ ವರ್ಕ್, ಲಾಟ್ ಆಫ್ ಕಮಿಟ್ಮೆಂಟ್ಸ್. ಬಟ್ ಆದರೂ ಕೂಡ ನನ್ನ ವರ್ಕ್ನೆಲ್ಲ ಫಿನಿಷ್ ಮಾಡಬೇಕಲ್ಲ. ಎಸ್, ಇನ್ನೇನು ತುಂಬ ಕಡಿಮೆ ಟೈಮ್ ಇದೆ ನನಗೆ ಪ್ಯಾಕಿಂಗ್ ಮಾಡ್ಕೊಳ್ಳೋಕ್ಕೆ, ಹೋಗೋಕ್ಕೆ ಎಲ್ಲ. ನನ್ನ ನೆಕ್ಸ್ಟ್ ವ್ಲಾಗ್ಸಲ್ಲೆಲ್ಲ ಅಪ್ಲೋಡ್ ಮಾಡ್ತೀನಿ, ಚೆಕ್ ಮಾಡಿ. ಸೊ ಮತ್ತು ಫುಲ್ ಟ್ರಾಫಿಕ್ ಜಾಮ್, ಡ್ರೈವ್ ಮಾಡ್ತಾ ಇದ್ದೀನಿ. ಇಟ್ಸ್ ಸ್ಟಿಲ್ ಶೋಯಿಂಗ್ ಮೀ 52 minutes. ಒಂದು ಸ್ವಲ್ಪ ಕ್ಲಿಯರ್ ಆಗಿದೆ, ಕಾಣಿಸ್ತಿದೆಲ್ಲ. ಫುಲ್ ಮಾರ್ನಿಂಗ್ ರೆಡಿ ಆಗಿದ್ದು, ಫುಲ್ ಟೈರ್ಡ್ ಆಗಿದೆ. ಏನಪ್ಪ ಹಿಂಗಿದ್ದಾರೆ ಅಂತ ಯೋಚನೆ ಮಾಡಬೇಡಿ. ಇಟ್ಸ್ ಲೈಕ್ ಹಾರ್ಡ್ ವರ್ಕ್ ಟು ಫೇಸ್ ಇದು. ಫುಲ್ ಟೈರ್ಡ್ ಆಗಿಬಿಟ್ಟಿದ್ದೀನಿ. ಗಂಟ್ಲೆಲ್ಲ ಇನ್ನೂ ಸರಿ ಆಗಿಲ್ಲ. ಬಿಸಿನೀರೇ ಕುಡಿತಾ ಇದ್ದೀನಿ. ನಮ್ಮ ಡ್ಯಾಡಿ ಕೂಡ ಬಂದಿದ್ರು ಇವತ್ತು. ಡ್ಯಾಡಿ ಹಾಯ್ ಏನು ನನ್ನ ಯೂಟ್ಯೂಬ್. ಹೆಂಗಿತ್ತು ಇವತ್ತು ಕ್ಲಾಸ್ ಎಲ್ಲ? ಸೂಪರ್. ನನ್ನ ಮಗಳು ಹೊಸ ಯೂಟ್ಯೂಬ್ ಟ್ರೈನಿಂಗ್ ತಗೊಂಡು ಎಲ್ಲದನ್ನು ಸಖತ್ತಾಗಿ ಕಲ್ತ್ಕೊಂಡಿದ್ದಾಳೆ. ನಿಮಗೋಸ್ಕರ ಕಾಯ್ತಾ ಇದ್ದಾಳೆ. ನೀವೆಲ್ಲ ಯೂಟ್ಯೂಬ್ ಚಾನಲ್ ನೋಡಿ ಹೊಸ ರೀಲ್ಸು, ಹೊಸ ಯೂಟ್ಯೂಬು ನಿಮ್ಗೆ ಯಾವ ಥರ ಬೇಕೋ ಕಾಮೆಂಟಲ್ಲಿ ಕೇಳಿ ಮಾಡ್ತಾರೆ. ಅವಳನ್ನ ಬೆಳೆಸಿ. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನೇನು ನಮ್ಮ ಡ್ಯಾಡಿ ಕೂಡ ರಿಟೈರ್ಡ್ ಆಗ್ತಾ ಇದ್ದಾರೆ. ಇನ್ನೊಂದು 6 ತಿಂಗಳಷ್ಟೇ ಅನ್ಕೊಳ್ತೀನಿ. 6 ತಿಂಗಳಿದೆಯಲ್ಲ ಆಲ್ರೆಡಿ. ಸೊ ನಾನು ಡ್ಯಾಡಿ ಅಂತಲೇ ಕರೆಯೋದು, ಅಪ್ಪ ಅಂತ ಕರೆದಿ ಅಭ್ಯಾಸ ಇಲ್ಲ. ಸೊ ಡ್ಯಾಡಿ ಮಮ್ಮಿ ಅಂತ ಹೇಳಿ ಕರೆದಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ವಯಸ್ಸಿಂದನೂ. ಸೊ ನಮ್ಮ ಅಪ್ಪ ಇನ್ನೇನು ರಿಟೈರ್ಡ್ ಇನ್ನೊಂದು 6 months ರಿಟೈರ್ಡ್ ಆಗ್ತಾರೆ. ಅದಾದಮೇಲೆ ಏನಪ್ಪ ಮಾಡೋದು ಅಂತ ನಮ್ಮ ಅಪ್ಪಂಗೆ ಯೋಚನೆ ಸ್ಟಾರ್ಟ್ ಆಗಿದೆ. ಸೊ ಇದೊಂದು ಯೂಟ್ಯೂಬ್ ಚಾನಲ್ ಮಾಡಿ ಅದು ಇದು ಎಲ್ಲ ಮಾಡಿದ್ರೆ ವರ್ಷನ ತರುಣ್ನ ಹಿಡ್ದು ಕೆಲಸ ಮಾಡೋದೇ ಅವ್ರದ್ದು ಕೆಲಸ. ಸೊ ಎಸ್, ಇನ್ನೇನು ಫುಲ್ ಗಂಟ್ಲು ಕಿಚ್ಚಿ ಆಗ್ತಾ ಇದೆ ನನಗೆ. ಎಷ್ಟು ಹುಷಾರಿಲ್ಲ ಅಂದರೆ ಪ್ರಾಬ್ಲಮ್ ನನಗಂತ ಅಲ್ಲ, ತುಂಬ ಜನಕ್ಕೆ ಹುಷಾರಿಲ್ಲಂಗೆ ಆಗಿದೆ. ಬ್ಯಾಂಗ್ಳೂರ್ ವೆದರ್ ಚೇಂಜ್ ಆಗಿದೆಯೋ ಏನೋ ಗೊತ್ತಿಲ್ಲ. ತುಂಬ ಜ್ವರ ಬಂದಿದೆ. ಜ್ವರ ಬಂದು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ
ಒಂದು 2-3 ಗ್ಲೂಕೋಸ್ ಹಾಕ್ಸ್ಕೊಂಡು ಫುಲ್ಲು ನರ ಎಲ್ಲ ಡ್ಯಾಮೇಜ್ ಮಾಡಿ ಡಾಕ್ಟರ್ಗೆ ಎಷ್ಟು ಬೈಕೊಂಡಿದ್ದೀನೋ ನನಗಷ್ಟೇ ಗೊತ್ತು. ಎಸ್, ಹೀಗಿತ್ತು ನನ್ನ ಕತೆ. ಸೊ ಇವತ್ತಿಗೆ ಮನೆಗೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಒಂದು ಬಿಸಿ ಬಿಸಿ ಕಾಫಿ ಕುಟ್ಕೊಂಡು ಒಂದು ಸ್ವಲ್ಪ ಶಾಪಿಂಗ್ ಹೋಗಬೇಕು. ಅದನ್ನೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ಕೀಪ್ ಸಪೋರ್ಟಿಂಗ್, ಕೀಪ್ ಸಬ್ಸ್ಕ್ರೈಬಿಂಗ್, ಸೊ ಕೀಪ್ ಶೇರಿಂಗ್ ಮೈ ಯೂಟ್ಯೂಬ್ ಚಾನಲ್ ಆಸ್ ವೆಲ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.